ವೇದವ್ಯಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 23/1/2024. ಈ ದಿನದ ದ್ವಾದಶ ರಾಶಿಯ ಫಲಗಳು ನಮ್ಮನ್ನು ಯಾವ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡುತ್ತೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿ. ವೃತ್ತಿಯಲ್ಲಿ ಒಂದು ಒಳ್ಳೆಯ ಫಲ, ಒಳ್ಳೆಯ ಅನುಭವ ಮತ್ತು ಒಂದು ರೀತಿಯಲ್ಲಿ ಏನು ಸಮ್ಮಾನ, ಪುರಸ್ಕಾರ, ಕೀರ್ತಿ, ಗೌರವ ಇದೆಲ್ಲ ಕೊಡುವಂತಹ ಸ್ಥಿತಿಯಲ್ಲಿ ನಮ್ಮ ವೃತ್ತಿಯ ಸ್ಥಳ ಹೇಳುವಂಥದ್ದು ಇರ್ತದೆ. ಆರ್ಥಿಕತೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಹಾಗೆ ಒಂದು ರೀತಿಯಲ್ಲಿ ತೃಪ್ತಿಯ ಅನುಭವಗಳು, ಧನಾತ್ಮಕವಾದಂತಹ ಅನುಭವಗಳು ಅಂತ ಹೇಳುವಂಥದ್ದು ಕಂಡುಬರ್ತಾ ಇದೆ. ಹಣಕಾಸಿನ ಏನು ವ್ಯಯದ ಫಲ ಹೇಳುವಂಥದ್ದು ಅನಿರೀಕ್ಷಿತವಾಗಿ ನಿಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಬಗ್ಗೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ. ಏನು ಕೇಳಿದರೆ, ಒಳ್ಳೆಯ ಕಾರ್ಯಗಳಿಗಾಗಿ ಹಣದ ವ್ಯಯಗಳಾದರೆ ಖಂಡಿತ ಅದು ಸ್ವಾಗತಾರ್ಹವಾದದ್ದು. ಆದರೆ ಯಾವುದೋ ಒಂದು ಕಾರಣಗಳು, ಅದು ಅವಶ್ಯಕತೆ ಇಲ್ಲದ ಕಾರಣಗಳಿಗೆ ವ್ಯಯ ಆಗುವಂತಹ ಸಂದರ್ಭಗಳು ಅದು ಅಷ್ಟೊಂದು ಔಚಿತ್ಯ ಅಲ್ಲ. ಹಾಗಾಗಿ ಅದರ ಬಗ್ಗೆ ಗಮನವನ್ನು ವಹಿಸಬೇಕಾದಂಥ ಅವಶ್ಯಕತೆ ಉಂಟು. ರಕ್ತದೊತ್ತಡದಂತಹ ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆಗಳಿದ್ದಾವೆ. ಅದರ ಬಗ್ಗೆ ಗಮನವನ್ನು ಹರಿಸಿ ಕೌಟುಂಬಿಕ ಮತ್ತು ಸಾಂಸಾರಿಕ ಜೀವನದಲ್ಲಿ ಒಳ್ಳೆಯ ಶುಭ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗಾಗುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳೇನು ಮಾಡಬೇಕು ಕೇಳಿದರೆ, ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿ. ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಹೇಳುವಂಥದ್ದು ನಿಧಾನಗತಿಯಲ್ಲಿ ನಿಮಗೇನು ಬೇಕು ಅದನ್ನು ಕೊಡುವಂತಹ ಸ್ಥಿತಿಯಲ್ಲಿ ಕಂಡುಬರ್ತಾ ಇದೆ ಈ ದಿನ. ಆರ್ಥಿಕ ವಿಷಯದಲ್ಲಿಯೂ ಕೂಡ ಹಾಗೆ ಒಂದು ಹಂತದ ಸಮಾಧಾನಕ್ಕೆ ಸೀಮಿತ ಅಷ್ಟೇ. ಕಾರಣ, ಧನಾಧಿಪನಾದಂತಹ ಗ್ರಹ ನಿಮ್ಮ ರಾಶಿಗೆ ಅಷ್ಟಮ ಭಾವದಲ್ಲಿ ಸಂಚರಿಸುವುದರಿಂದ ಹಣಕಾಸು ನಿಮಗೆ ಬೇಕಾದದ್ದನ್ನು ಕೊಡುವಂತಹ ಸ್ಥಿತಿಯಲ್ಲಿ ಕಂಡುಬರ್ತಾ ಇಲ್ಲ. ದಾಂಪತ್ಯ ಜೀವನದಲ್ಲಿ ಒಂದು ಹಂತದಲ್ಲಿ ಸಮಾಧಾನಕ್ಕೆ ಸೀಮಿತವಾದಂತಹ ಫಲಗಳಾಗಿ ಕಂಡುಬರ್ತಾ ಇದೆ. ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಹಾಗೆ ಒಂದು ಹಂತದ ಸಮಾಧಾನಕ್ಕೆ ಸೀಮಿತವಾದಂತಹ ಫಲವಾಗಿ ಕಂಡುಬರ್ತಾ ಇದೆ. ಎಲುಬುಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ನೋವುಗಳು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ ಉಂಟು. ಜಾಗರೂಕರಾಗಿರಿ. ಜೊತೆಯಲ್ಲಿ ದೇವಿಯ ಪ್ರೀತಿಯ ಆರಾಧನೆ, ದೇವಿಯ ಸನ್ನಿಧಾನಕ್ಕೆ ಹೋಗುವಂಥದ್ದು, ನೈವೇದ್ಯ ಸೇವೆ, ಲಲಿತಾ ಸಹಸ್ರನಾಮ ಪಠನ, ಅಲಂಕಾರ ಸೇವೆ ಇತ್ಯಾದಿಗಳನ್ನು ಯಾವುದನ್ನಾದರೂ ಅರ್ಪಣೆ ಮಾಡುವಂತಹ ಕೆಲಸವನ್ನು ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ. ವೃತ್ತಿ ಒಂದು ಹಂತದಲ್ಲಿ ಸಮಾಧಾನದ ಫಲವನ್ನು ಕೊಡ್ತದೆ. ಆರ್ಥಿಕತೆ ಹೇಳುವಂಥದ್ದು ನಿಮಗೆ ಒಂದು ಹಂತದ ತೃಪ್ತಿಗೆ ಸೀಮಿತವಾಗಿದೆ. ದಾಂಪತ್ಯದಲ್ಲಿ ಏನು ಚತುರ್ಥಾಧಿಪತಿ, ರಾಶ್ಯಾಧಿಪತಿ ಸಪ್ತಮದಲ್ಲಿ, ಸಪ್ತಮಾಧಿಪತಿಯಾದಂತಹ ಗ್ರಹ ಲಾಭದಲ್ಲಿ ದಾಂಪತ್ಯ ಸೌಖ್ಯ, ಒಳ್ಳೆಯ ಅನುಭವವನ್ನು ಕೊಡುವಂತಹ ಫಲವಾಗಿ ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಮಕ್ಕಳಿಂದ ತಾವೇನನ್ನು ನಿರೀಕ್ಷೆ ಮಾಡುತ್ತಿದ್ದೀರಿ ಅದು ಸ್ವಲ್ಪ ದೂರದ ಮಾತಾಗಿ ದೂರದ ಅನುಭವವಾಗುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ವಿಷ್ಣು ಸಹಸ್ರನಾಮ ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಸಾಂವಿಧಾನಿಕವಾದಂತಹ ಒಂದಷ್ಟು ಬಿಕ್ಕಟ್ಟಿನ ಅನುಭವಗಳು, ಅಂತಂದರೆ ಎಲ್ಲಿಯೋ ಮರ್ಯಾದೆಗೆ ಧಕ್ಕೆ ಬರ್ತದೆ, ನನ್ನ ಸ್ಥಾನಮಾನಕ್ಕೆ ಧಕ್ಕೆ ಬರ್ತದೆ, ಕೀರ್ತಿಗೆ ಧಕ್ಕೆ ಬರ್ತದೆ. ಇಂತಹ ಪ್ರಸಂಗದ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು. ಕರ್ತವ್ಯದಲ್ಲಿ ತುಂಬ ಅತ್ಯುತ್ತಮವಾದಂತಹ ಅನುಭವಗಳಿರ್ತದೆ. ಆರ್ಥಿಕತೆಯಲ್ಲಿಯೂ ಕೂಡ ಉತ್ತಮ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾನಸಿಕವಾಗಿ ಒಂದಷ್ಟು ಕ್ಲಾರಿಟಿ ಇಲ್ಲದೆ ಇರುವಂತಹ ಸ್ಥಿತಿ, ವಿಷನ್ ಕ್ಲಾರಿಟಿಯ ತೊಂದರೆಗಳಾಗುವಂಥದ್ದು, ನಾಳೆಯ ದಿನದ ತೀರ್ಮಾನಗಳಲ್ಲಿ ತೊಂದರೆಗಳಾಗುವಂಥದ್ದು, ಗೊಂದಲಗಳಾಗುವಂಥದ್ದು ಅಂತಹ ಅನುಭವಗಳು ಕಂಡುಬರ್ತಾ ಇದೆ. ಜೊತೆಯಲ್ಲಿ ದಾಂಪತ್ಯ ಜೀವನದಲ್ಲಿ ಒಂದು ಹಂತದ ಸಮಾಧಾನದ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಶಿವಸಹಸ್ರನಾಮ ಪಠನ ಮಾಡುವಂಥದ್ದು ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ. ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಶುಭ, ಆರ್ಥಿಕತೆಯಲ್ಲಿ ಶುಭ, ದಾಂಪತ್ಯದಲ್ಲಿ ಸೌಖ್ಯ ಫಲ. ಇನ್ನು ದೈಹಿಕ ಮಾನಸಿಕ ಆರೋಗ್ಯ ವಿಷಯದಲ್ಲಿ ಅತ್ಯಂತ ಶುಭ ಫಲಗಳು. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಭೂ ಖರೀದಿ, ಗೃಹ ನಿರ್ಮಾಣ ಇತ್ಯಾದಿ
ತೀರ್ಮಾನಗಳಿಗೆಲ್ಲವುದಕ್ಕೂ ಕೂಡ ಒಂದು ಒಳ್ಳೆಯ ದಿನವಾಗಿ ಕಂಡು ಬರ್ತಾ ಇದೆ. ಸೊ ತಾವುಗಳು ಕೂಡ ಹಾಗೆ ಆಂಜನೇಯ ದೇವರಿಗೆ ಅಭಿಷೇಕ ಸೇವೆಯನ್ನು ಅರ್ಪಣೆ ಮಾಡಿ ಒಳ್ಳೆಯ ಅನುಭವಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಒಂದಷ್ಟು ಒಳ್ಳೆಯ ಅನುಭವಗಳನ್ನು ಕಾಣುವಂತಹ ಯೋಗ ಫಲಗಳುಂಟು. ಆರ್ಥಿಕತೆಯಲ್ಲಿಯೂ ಕೂಡ ತೃಪ್ತಿಯ ಅನುಭವಗಳನ್ನು ಕಾಣುವಂತಹ ಯೋಗ ಫಲಗಳುಂಟು. ದಾಂಪತ್ಯ ಜೀವನದಲ್ಲಿ ತಾವೇನು ಅಂದುಕೊಂಡಿರ್ತೀರಿ ಅಂತಹ ಸ್ಥಿತಿಯ ಅನುಭವಗಳು ಕಷ್ಟಕರ. ಒಂದು ರೀತಿಯಲ್ಲಿ ಎಲ್ಲಿಯೋ ಭಿನ್ನಾಭಿಪ್ರಾಯಗಳು, ಭೇದ ಅಭಿಪ್ರಾಯಗಳು, ಇದರಿಂದಾಗಿ ಕಸಿವಿಸಿಯ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಇರುವಂಥದ್ದು. ಕಾನೂನಾತ್ಮಕವಾದಂತಹ ಒಂದಷ್ಟು ತೊಂದರೆಗಳಿಂದ ಮುಕ್ತರಾಗಬಹುದಾದಂತಹ ಕಾಲಘಟ್ಟದಲ್ಲಿ ಇದ್ದೀರಿ ಅಂತ ಹೇಳ್ಬೋದು. ಸುದೀರ್ಘವಾದಂತಹ ಒಂದಷ್ಟು ಸಮಸ್ಯೆಯ ಫಲಗಳನ್ನು ತಾವುಗಳು ದಿನೇ ದಿನೇ ಏನು ಕ್ಷಯ ಮಾಡಿಕೊಳ್ಳುವಂತಹ ಯೋಗ ಫಲಗಳು ಅಂತಂದರೆ ಹಳೆಯ ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂತಹ ಕೇಸುಗಳು, ಅದರಿಂದ ಹೊರಬರುವಂತಹ ಕಾಲಮಾನದಲ್ಲಿ ತಾವಿದ್ದೀರಿ ಅಂತಲೇ ಹೇಳ್ಬೋದು. ರಕ್ತದೊತ್ತಡದಂತಹ ಆರೋಗ್ಯದ ಏರಿಳಿತ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಕೂಡ ಹಾಗೆ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ, ಸಾರ್ವಜನಿಕ ಜೀವನದಲ್ಲಿ ಜಾಗ್ರತೆಯ ಹೆಜ್ಜೆಯನ್ನು ಇಡಿ. ಸಾಂವಿಧಾನಿಕ ವಿಚಾರಧಾರೆಗಳಿಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಜಾಗ್ರತೆ ಹೆಜ್ಜೆಯನ್ನು ಇಡಿ. ಕರ್ಮಕ್ಷೇತ್ರ ಚೆನ್ನಾಗಿರ್ತದೆ, ಆರ್ಥಿಕತೆಯು ಚೆನ್ನಾಗಿರ್ತದೆ, ಆರೋಗ್ಯವೂ ಕೂಡ ಚೆನ್ನಾಗಿರ್ತದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ಇರುವಂಥವರಿಗೂ ಕೂಡ ಒಳ್ಳೆಯ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ಪ್ರತಿಕೂಲದ ಫಲಗಳು, ಆಲಸ್ಯ ಮತ್ತು ಸೋಮಾರಿತನ ಹೇಳುವಂಥದ್ದು ನಿಮ್ಮೊಳಗೆ ಇರುವಂಥದ್ದು, ಇದರಿಂದಾಗಿ ತೊಂದರೆಗಳು ಏರ್ಪಡ್ತದೆ. ಸೊ ತಾವುಗಳು ಕೂಡ ಹಾಗೆ ಲಲಿತಾ ಸಹಸ್ರನಾಮ ಪಠನ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ದಾಂಪತ್ಯದಲ್ಲಿ ಕಸಿವಿಸಿಯ ಅನುಭವಗಳು, ಕೌಟುಂಬಿಕ ಜೀವನದಲ್ಲಿ ತೃಪ್ತಿಯ ಸ್ಥಿತಿ ಹೇಳುವಂಥದ್ದು ಇರುವುದಿಲ್ಲ. ಕರ್ಮಕ್ಷೇತ್ರ ಹೇಳುವಂಥದ್ದು ನಿಮಗೆ ತೃಪ್ತಿ ಕೊಡುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಆರ್ಥಿಕತೆಯಲ್ಲಿಯೂ ಕೂಡ ಹಾಗೆ ತಮ್ಮ ಅಪೇಕ್ಷೆಯಂತೆ ನಡೆಯದೇ ಇರುವಂತಹ ಸ್ಥಿತಿ. ಸಾರ್ವಜನಿಕ ಬದುಕಿನಲ್ಲಿ ಅತ್ಯಂತ ಜಾಗ್ರತೆಯನ್ನು ವಹಿಸಬೇಕಾದಂಥ ಅನಿವಾರ್ಯತೆ. ಲೀಗಲ್ ಇಶ್ಯೂಸ್ಗಳು ಹೇಳುವಂಥದ್ದು ನಿಮ್ಮ ಮುಂದೆ ಬರುವಂತಹ ಸಾಧ್ಯತೆಗಳುಂಟು. ಸೊ ಆತುರದ ನಿರ್ಮಾಣ, ದುಡುಕಿನ ತೀರ್ಮಾನ, ಆತುರದ ತೀರ್ಮಾನಗಳು, ದುಡುಕಿನ ತೀರ್ಮಾನಗಳು ಇತ್ಯಾದಿಗಳೆಲ್ಲವೂ ಕೂಡ ನಿಮಗೆ ನೆಗೆಟಿವ್ ರಿಯಾಕ್ಟ್ ಆಗುವಂತಹ ಸಂದರ್ಭಗಳುಂಟು. ನಿಮ್ಮ ಇಚ್ಛಾಶಕ್ತಿ ಏನಿದೆ ಅದು ಗಟ್ಟಿಯಾಗಿರಲಿ, ಅದಾಗಿಯೇ ಇರಲಿ, ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡುವಾಗ ಅತ್ಯಂತ ಎಚ್ಚರಿಕೆಯಿಂದ ಎಕ್ಸಿಕ್ಯೂಟ್ ಮಾಡೋದ್ರ ಬಗ್ಗೆ ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆಗಳುಂಟು. ಸೊ ತಾವುಗಳು ಕೂಡ ಹಾಗೆ ಸುಬ್ರಹ್ಮಣ್ಯ ದೇವರಿಗೆ ಪ್ರದಕ್ಷಿಣೆ, ನಮಸ್ಕಾರ, ಸಹಸ್ರನಾಮ ಪಾರಾಯಣ ಇದನ್ನು ಮಾಡಿ ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮದಲ್ಲಿ ಒಂದು ಹಂತದ ತೃಪ್ತಿ ಉಂಟು. ದಾಂಪತ್ಯದಲ್ಲಿಯೂ ಕೂಡ ಒಂದು ಹಂತದ ತೃಪ್ತಿ ಇದೆ. ಆರ್ಥಿಕತೆಯಲ್ಲಿ ಒಂದು ಹಂತದ ಸಮಾಧಾನದ ಫಲಗಳುಂಟು. ಸ್ವಲ್ಪ ಹೋರಾಟದ ಜೀವನ ಅಂತಂದರೆ ಎಲ್ಲಿಯೋ ಒಂದು ರೀತಿಯಲ್ಲಿ ಪ್ರಯಾಸದಿಂದ ಕೆಲವೊಂದಷ್ಟು ಕೆಲಸಗಳನ್ನು ಪೂರ್ಣಗೊಳಿಸುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ತಾಯಿಯ ಆರೋಗ್ಯದಲ್ಲಿ ಯಾಕೋ ವ್ಯತ್ಯಾಸಗಳಾಗುವಂಥದ್ದು, ತನ್ಮೂಲಕವಾಗಿ ಆರ್ಥಿಕತೆಯ ನಷ್ಟ ಇತ್ಯಾದಿ ಲಕ್ಷಣಗಳುಂಟು. ಸೊ ತಾವುಗಳು ಕೂಡ ಹಾಗೆ ಗುರುಗಳ ಪ್ರೀತಿಯ ಪ್ರಾರ್ಥನೆಯನ್ನು ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ, ವೃತ್ತಿಯಲ್ಲಿ ಚೇತರಿಕೆ, ಆರ್ಥಿಕತೆಯಲ್ಲಿಯೂ ಕೂಡ ಚೇತರಿಕೆಯ ಅನುಭವಗಳಾಗುತ್ತದೆ. ಋಣದಿಂದ ಮುಕ್ತರಾಗಬಹುದಾದಂತಹ ಒಂದಷ್ಟು ಕಾಲಮಾನಗಳಲ್ಲಿ ತಾವಿದ್ದೀರಿ. ದಾಂಪತ್ಯ ಸೌಖ್ಯ ಅನುಭವಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಭೂ ಖರೀದಿ, ಗೃಹ ನಿರ್ಮಾಣದಂತಹ ಯೋಚನೆಗಳಿದ್ದರೆ ಅದನ್ನು ಖಂಡಿತವಾಗಲೂ ಇಂಪ್ಲಿಮೆಂಟ್ ಮಾಡುವುದರ ಬಗ್ಗೆ ಗಮನವನ್ನು ಕೊಡಿ. ಖಂಡಿತ ಒಳಿತಿನ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕುಂಟು. ಕಾನೂನಾತ್ಮಕವಾದಂತಹ ಸಮಸ್ಯೆಯಿಂದ ಹೊರಗೆ ಬರುವಂತಹ ಕಾಲಘಟ್ಟ ಅತ್ಯಂತ ಸಾಮೀಪ್ಯದಲ್ಲಿರುವಂಥದ್ದು. ಸೊ ತಾವುಗಳು ಕೂಡ ಹಾಗೆ ರುದ್ರದೇವರಿಗೆ ಅಭಿಷೇಕವನ್ನು ಮಾಡಿಸಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಏನು ಒಂದಷ್ಟು ಕಿರಿಕಿರಿಗಳು ಹೇಳುವಂಥದ್ದಿರ್ತದೆ. ಆರ್ಥಿಕತೆಯ ಮುಗ್ಗಟ್ಟು ಹೇಳುವಂಥದ್ದಿರ್ತದೆ. ಸ್ಥಾನದ ಅಭದ್ರತೆ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ. ಇನ್ನು ಕಬ್ಬಿಣದಿಂದ, ವಾಹನದಿಂದ ಇಲ್ಲಿಯೋ ಒಂದು ರೀತಿಯಲ್ಲಿ ತೊಂದರೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆಗಳು ಮತ್ತು ಹಣಕಾಸಿನ ಏನು ಇರುವಿಕೆ ಹೇಳುವಂಥದ್ದು ಕಷ್ಟಕರ. ಬರುವುದು ಹೋಗುತ್ತಾ ಇರೋದು, ಬಂದದಕ್ಕಿಂತ 4ರಷ್ಟು ಹೋಗಲಿಕ್ಕೆ ದಾರಿ ಇರುವಂತಹ
ಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆ. ಸೊ ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನ ಇರ್ತದೆ. ಸೊ ತಾವುಗಳು ಕೂಡ ಹಾಗೆ ಒಂದಷ್ಟು ಸೆಲ್ಫ್ ಕಂಟ್ರೋಲನ್ನು ಮಾಡಿಕೊಳ್ತಾ ಒಂದಷ್ಟು ದಿನಗಳನ್ನು ತಳ್ಳುವಂಥ ಅನಿವಾರ್ಯತೆ. ಜೊತೆಯಲ್ಲಿ ಧಾರ್ಮಿಕ ಆಚರಣೆಗಳು, ರುದ್ರನಿಗೆ ಅಭಿಷೇಕ ಸೇವೆಯನ್ನು ಅರ್ಪಣೆ ಮಾಡಿ ಒಳ್ಳೆಯ ಅನುಭವ ಇವತ್ತಿನ ದಿವಸ ಖಂಡಿತ ಸಾಧ್ಯ. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಒಂದು ಹಂತದ ಸಮಾಧಾನ ಇರ್ತದೆ. ಆರ್ಥಿಕತೆಯಲ್ಲಿ ಒಂದು ಹಂತದ ತೃಪ್ತಿ ಉಂಟು. ದೃಷ್ಟಿಗಳಿಗೆ ಒಳಗಾಗುವಂತಹ ಸನ್ನಿವೇಶದ ಫಲಗಳು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ. ಇನ್ನು ದಾಂಪತ್ಯದಲ್ಲಿ ಸೌಖ್ಯ ಫಲಗಳು, ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಸೌಖ್ಯ ಫಲಗಳು ಹೇಳುವಂಥದ್ದುಂಟು. ಸಾರ್ವಜನಿಕ ಬದುಕಿನಲ್ಲಿರುವಂಥವರು ಅತ್ಯಂತ ಜಾಗರೂಕತೆಯಿಂದ ಇರಬೇಕಾದಂಥ ಅವಶ್ಯಕತೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರು ಕೂಡ ಹಾಗೆ ಒಂದು ಹಂತದಲ್ಲಿ ತೃಪ್ತಿ ಮತ್ತು ಕೀರ್ತಿಗೆ ಭಾಜನರಾಗುವಂತಹ ಸನ್ನಿವೇಶಗಳಿದ್ದಾವೆ. ಕಾನೂನಾತ್ಮಕವಾದಂತಹ ವಿಷಯಗಳಿಂದ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಇದೆ. ಸೊ ತಾವುಗಳು ಕೂಡ ಹಾಗೆ ಗುರುಗಳಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಯನ್ನು ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ಇಂದಿನ ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕತೆಯ ಬದುಕಿಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.